ನಮಸ್ಕಾರ. ಕರ್ನಾಟಕ ನಿನ್ನೆಯಿಂದ ಸರ್ಕಾರ ಬೈಕ್ ಟ್ಯಾಕ್ಸಿಯನ್ನು ನಿರ್ಬಂಧಿಸಿ ಬ್ಯಾನ್ ಮಾಡಿ ಆದೇಶ ಹೊರಡಿಸಿದೆ. ನಿನ್ನೆಯಿಂದ ಬೈಕ್ ಟ್ಯಾಕ್ಸಿಗಳು ಓಡಾಡುತ್ತಿಲ್ಲ. ಪ್ರಶ್ನೆ ಏನಪ್ಪ ಅಂತಂದರೆ, ಬೆಂಗಳೂರಲ್ಲಿ ಅಥವಾ ಈ ಬೈಕ್ ಟ್ಯಾಕ್ಸಿ ಬ್ಯಾನಿಂದ ಏನಾದರೂ ಬದಲಾವಣೆ ಆಗಿದೆಯಾ? ನಿಮಗೆ ಆಟೋವರು ಕ್ಯಾಬ್ಗಳವರು ಎಲ್ಲಿಗೆ ಕರೆದ್ರೆ ಬರ್ತಾ ಇದ್ದಾರಾ? ಆಟೋಗಳವರು ಕ್ಯಾಬ್ಗಳವರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇಲ್ವಾ? ಆಮೇಲೆ ಎಲ್ಲ ಆಟೋ ಅವರಲ್ಲ, ಬಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟೋ ಡ್ರೈವರ್ಸು ಕರೆದ ಕಡೆ ಬರಲ್ಲ ಅನ್ನೋ ಆರೋಪ ಸಾರ್ವಜನಿಕ ವಲಯದಲ್ಲಿ ಹಿಂದಿನಿಂದಲೂ ಹಂಗೆ ಬಂದಿದೆ. ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, 6 ಲಕ್ಷ ಈ ಬೈಕ್ ಟ್ಯಾಕ್ಸಿಯನ್ನು ಚಲಾವಣೆ ಮಾಡ್ತಾ ಇದ್ದಂಥ ಸ್ಟೂಡೆಂಟ್ಸ್, ಪಾರ್ಟ್ ಟೈಮ್ ಆಫೀಸ್ ಗೋವರ್ಸ್ ತಮ್ಮ ಜೀವನಕ್ಕೆ ಕ್ರೈಮ್ ಮಾಡದೆ ಈ ಒಂದು ಬೈಕ್ ಟ್ಯಾಕ್ಸಿಯನ್ನು ಓಡಿಸಿ ದೇಶದ ರಾಜ್ಯದ ಎಕನಾಮಿಗೆ ಸಪೋರ್ಟ್ ಮಾಡ್ತಾ ಅಂತವರ ಬದುಕಿಗೆ 6 ಲಕ್ಷ ಬದುಕಿಗೆ ಸರ್ಕಾರ ಕೊಳ್ಳಿ ಇಟ್ಟಿದೆ. ನಮಗಿರೋ ಮಾಹಿತಿ ಪ್ರಕಾರ ಒಂದು 8 ಲಕ್ಷ ಆಟೋಗಳು ಬೆಂಗಳೂರಲ್ಲಿದೆ. ಆಮೇಲೆ ಯಾರೋ ಒಂದು ಜನ ಹಾಕಿದ್ರು, ಸರ್ ನಿಮ್ಮನ್ನು ಟ್ರೋಲ್ ಮಾಡ್ತಾವ್ರೆ, ಬೈತಾವ್ರೆ, ಧಮಕಿ ಹಾಕ್ತಾವ್ರೆ ಅಂತ. ಈ ಮಾನ ಮರ್ಯಾದೆ, ಧಮಕಿ ಮತ್ತು ಬೆದರಿಕೆ ಅನ್ನೋ ಸೆನ್ಸಾರ್ಗನೇ ನನಗೆ ಕಟ್ಟಾಗ್ಬಿಟ್ಟೈತೆ. ಓಕೆ, ನೀವು ನನ್ನನ್ನು ಟ್ರೋಲ್ ಮಾಡೋದು, ಬೈಕೊಂಡು ಪೋಸ್ಟ್ಗಳು ಹಾಕೋದು, ಸತ್ತೋರಿಗಿಂತರ ಹಾರ ಹಾಕಿದ್ರೆ ಓಕೆ, ಅದು ನಿಮ್ಮ ಯೋಗ್ಯತೆ ತೋರಿಸುತ್ತೆ. ನ್ಯಾಯಯುತವಾಗಿ ತಾಕತ್ತಿದ್ರೆ ಓಕೆ, ಒಂದು ರೀತಿಯಲ್ಲಿ ಏನಾದರೂ ನಿಮಗೆ ತಪ್ಪಾಗಿತ್ತು ಅನಿಸಿದ್ರೆ ಅದನ್ನು ಪ್ರತಿಪಾದನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ನನ್ನನ್ನು ಟ್ರೋಲ್ ಮಾಡೋದ್ರಿಂದ ನನಗೆ ಹೆಚ್ಚಿನ ಪ್ರಚಾರ ಸಿಗುತ್ತೆ ಹೊರತು ಅದರಿಂದ ನಿಮಗೇನೂ ಪ್ರಯೋಜನ ಇಲ್ಲ. ಆಮೇಲೆ ನೀವೇನಾದರೂ ನನಗೆ ನನ್ನ ಫೋಟೋಗೆ ಹಾರ ಹಾಕಿಬಿಟ್ಟು ಜಗ್ಗ ಸತ್ತ ನನಗೇನೂ ಅನಿಸಲ್ಲ. ಕಾರಣ ಯಾಕೆ ಅಂತಂದರೆ ಈ ಸೆನ್ಸಿಟಿವಿನ ಬಿಟ್ಟು ಬೆಳೆದವನು ನಾನು. ಓಕೆ, ಅಲ್ಲ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಿಕ್ಕರೆ ನಮಸ್ಕಾರ ಹಾಕಿ ಕೈ ಕಟ್ಕೊಂಡು ನಿಮ್ಮಂಥವ್ರಿಗೆ ಇಷ್ಟೊಂದು ಆಟಿಟ್ಯೂಡ್ ಇದ್ದರೆ ಸಾರ್ವಜನಿಕ ವಲಯದಲ್ಲಿ, ಸಮಾಜದಲ್ಲಿ, ಕರ್ನಾಟಕದಲ್ಲಿ ಎಲ್ಲೇ ತಪ್ಪು ನಡೆದ್ರು ಅವನು T1 ಆಗಿರ್ಬೋದು, ಪೊಲೀಸ್ ಕಮಿಷನರ್ ಆಗಿರ್ಬೋದು, ಧ್ವನಿ ಮಾಡೋ ನಮ್ಮಂಥವ್ರಿಗೆ ಎಷ್ಟು ಈಗೋ ಇರಬೇಡ. ಅಲ್ರ ಕಂಡ್ರ, ನಾವುಗಳು ನಿಮ್ಮ ಪರ ಸಪೋರ್ಟ್ ಮಾಡಿದ್ರೆ ನಾವು ನಿಮಗೆ ಹೀರೋ ಪಕ್ಕದಲ್ಲಿ ನಿಂತ್ಕೊಂಡಿದ್ದು. ನಾವೇನಾದರೂ ಇಲ್ಲ ಬೈಕ್ ಟ್ಯಾಕ್ಸಿ ಬೇಕು ಅಂದರೆ ಜಗ್ಗ ಸತ್ತೋದ. ಸಾವನ್ನ ನೀವು ಕರೆದ ತಕ್ಷಣ ಬರೋಷ್ಟು ಈಸಿ ಏನಲ್ಲ ಬಿಡು. ಆಮೇಲೆ ಬಂದರೆ ನಾನೇ ಅಲ್ಲ, ನೀವುಗಳು ಕೂಡ ಯಾರೂ ಉಡಿಯಲ್ಲ. ಮೊನ್ನೆ ಸತ್ತಿಲ್ವಾ RCB ಮ್ಯಾಚಲ್ಲಿ 11 ಜನ, ಅಹಮದಾಬಾದಲ್ಲಿ 300 ಜನ ಸತ್ತಿಲ್ವಾ? ಟ್ರೋಲು ನಿಮಗಿಂತ ಚೆನ್ನಾಗಿ ಮಾಡಿ ಅದೇ ಹೇಳ್ತಾರಲ್ಲ, ಏನೂ ಮಾಡೋಕ್ಕೆ ಬರೆದವನು ಟ್ರೋಲ್ಗಳನ್ನು ಮಾಡಿಕೊಂಡು, ಅಪಪ್ರಚಾರಗಳನ್ನು ಮಾಡಿಕೊಂಡು, ನನ್ನ ಹಳೆ ವಿಡಿಯೋ ತೆಗೆದು ಹಾಕ್ಕೊಂಡ್ರು ಕೂಡ ನಾನು ಐ ಡೋಂಟ್ ಕೇರ್. ನನಗೆ ಸಮಾಜದಲ್ಲಿ ಬೆಳೆಸಿದವರು ಇಬ್ಬರು, ಒಂದು ಹೊಗಳೋರು ನನಗೆ ಇಷ್ಟವಾದವರು, ಎರಡನೇದು ಬೊಗಳೋರು. ಈ ಹೊಗಳೋರು ಎರಡನ್ನೂ ಇಟ್ಕೊಂಡು ಹಳ್ಳಿಯಿಂದ ಡೆಲ್ಲಿ ಮಟ್ಟಕ್ಕೆ ಬೆಳೆದವನು ನಾನು. ನಮ್ಮಪ್ಪ ಏನೋ ಮಲ್ಲಿಕಾರ್ಜುನ್ ಖರ್ಗೆನೂ ಅಲ್ಲ, ಸಿದ್ದರಾಮಯ್ಯನೂ ಅಲ್ಲ, ಯಡಿಯೂರಪ್ಪನೂ ಅಲ್ಲ, ಕುಮಾರಸ್ವಾಮಿನೂ ಅಲ್ಲ, ಅಥವಾ ಬೊಮ್ಮಾಯಿನೂ ಅಲ್ಲ. ನಮ್ಮಪ್ಪ ನಾರಾಯಣ ಸ್ವಾಮಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಧ್ವನಿ ಮಾಡ್ತಾ, ಒಬ್ಬ ವಕೀಲನಾಗಿ ಓಕೆ, ಸಮಾಜದಲ್ಲಿ ನಿಮ್ದು ಆಟೋ ಡ್ರೈವರ್ಗಳಿಗೆ, ಗೂಡ್ಸ್ ಗಾಡಿಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್ ಸಿಕ್ಕಿ ಏನೋ ಕೊಡಿದಾಗ ಬಕಾ ಅಂತ ಹೊಡೆದಾಗ ನಾವೇ ಧ್ವನಿ ಮಾಡಿದ್ದು. ಅವಾಗ ಜಗದೀಶು ಬದುಕಿದ್ನ, ಅವನು ಯಾರೋ ಮಂಡ್ಯದಿಂದ ಯಾರೋ ಹಾಕಿದ್ದಂತೆ, ಮತ್ತೆ ಹೊಲ್ಟೋಗ್ಬಿಡೋ ಅಂತ. ಯಾರು ನಿಮ್ಮ ಅಪ್ಪಂದ ಬೆಂಗಳೂರು ಮತ್ತು ಕರ್ನಾಟಕ. ನಾವು ಯಾವತ್ತೂ ಕನ್ನಡ ಶಾಲೆ ಹಾಕ್ಕೊಂಡು ಅದನ್ನು ನಮ್ಮ ಸ್ವಂತ ದುರ್ಬಳಕೆಗೆ ಮಾಡ್ಕೊಳಕ್ಕೆ ಹೋಗಲ್ಲ. ಕನ್ನಡ ಅನ್ನೋದನ್ನು ಆತ್ಮದಲ್ಲಿ ಇಟ್ಕೊಂಡಿದ್ದೀವಿ, ಕನ್ನಡ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡಿದ್ದೀನಿ, ಕನ್ನಡ ಅನ್ನೋದನ್ನು ಆಚರಣೆಯಲ್ಲಿ ಇಟ್ಕೊಂಡಿದ್ದೀವಿ. ತೋರ್ಪಳಿಕೆಯಲ್ಲಿ ನಾವು ಯಾರು ಇಟ್ಕೊಂಡಿಲ್ಲ. ನೀವೇನೋ ಕನ್ನಡ ಶಾಲೆ ಹಾಕೊಂಡಿದ್ ಮಾತ್ರಕ್ಕೆ ಹಾಕೊಂಡು ಏನಪ್ಪ ಮಾಡಿದ್ದೀರಾ? ಕರ್ನಾಟಕದಲ್ಲಿ 41,000 ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದೆ. ಕತ್ತನ್ ಪಟ್ಟೆ ಹಿಡ್ಕೊಂಡು ಸರ್ಕಾರನೇ ಯಾವತ್ತನ ಕೇಳಿದಿರಾ? ಆಮೇಲೆ ಕನ್ನಡ ಅಂತ ಹೇಳ್ತೀರಲ್ಲ, ನೀವು ಆಟೋ ಡ್ರೈವರ್, ಕ್ಯಾಬ್ ಡ್ರೈವರ್ ಒಬ್ಬರೇನಾ? ಹಂಗಾರೆ ನಾವ್ಯಾರು ಕನ್ನಡಿಗರಲ್ವಾ? ಅಂದರೆ ನೀವು ಶಾಲಾ ಕಣಿದ ಮಾತಿಗೆ ಕಾರ್ ಡ್ರೈವರ? ಆಮೇಲೆ ನಿಮಗೆ ಹೆಲಿಕಾಪ್ಟರ್, DK ಶಿವಕುಮಾರ್ ಹೆಲಿಕಾಪ್ಟರ್ ಓಡಾಡ್ತಾರೆ, ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಓಡಾಡ್ತಾರೆ. ನಾವು ಬ್ಯಾನ್ ಮಾಡೋ ಅಂತ ಹೇಳೋಕ್ಕಾಗತ್ತಾ? ಹೆಲಿಕಾಪ್ಟರ್ ಬೇಕಾದ್ರೆ ಹೆಲಿಕಾಪ್ಟರ್ ಓಡಲ್ಲಿ, ಪ್ಲೇನಲ್ಲಿ ಬೇಕಾದ್ರೆ ಪ್ಲೇನಲ್ಲಿ ಓಡಲ್ಲಿ, ಕ್ಯಾಬ್ ಬೇಕಾದ್ರೆ ಕ್ಯಾಬಲ್ಲಿ ಓಡಲ್ಲಿ, ಆಟೋ ಬೇಕಾದ್ರೆ ಆಟೋ ಓಡಲ್ಲಿ.
ಬೈಕ್ ಟ್ಯಾಕ್ಸಿನಲ್ಲಿ ಹೋಗ್ಬೇಕಾದ್ರೆ ಬೈಕ್ ಟ್ಯಾಕ್ಸಿನಲ್ಲೂ ಕೂಡ ಹೋಗ್ಬೇಕಾದಂಥ ಪ್ರಾವಿಷನ್ ಸರ್ಕಾರ ಮಾಡೋವರೆಗೂ ನಾವು ಬಿಡಲ್ಲ. ವಿ ವಿಲ್ ಎನ್ಶ್ಯೂರ್ ಬೈಕ್ ಟ್ಯಾಕ್ಸೀಸ್ ಆರ್ ಬ್ಯಾಕ್. ಬೈಕ್ ಟ್ಯಾಕ್ಸಿ ವಾಪಸ್ ಬರುತ್ತೆ. ಬ್ಯಾನ್ ಮಾಡಿರ್ಬೋದು ಲೀಗಲ್ ಪ್ರಾವಿಷನ್ ಅಲ್ಲಿ. ವಿ ವಿಲ್ ಪ್ರೆಷರೈಸ್ ಗೌರ್ಮೆಂಟ್ ಟು ಬ್ರಿಂಗ್ ಬ್ಯಾಕ್ ಬೈಕ್ ಟ್ಯಾಕ್ಸಿ. 100% ತರಿಸ್ತೀವಿ. ಅದೇನ್ ಕಿಸ್ಕೊಂತೀರೋ ಕಿಸ್ಕೊಳ್ಳಿ, ಅದೇನ್ ಟ್ರೋಲ್ ಮಾಡ್ತಿರೋ ಮಾಡ್ಕೊಳ್ಳಿ. ನಿಮ್ಮ ಟ್ರೋಲ್ಗೆ, ನಿಮ್ಮ ಕೆಟ್ಟು ನಡವಳಿಕೆಗಳಿಗೆ ಇದೊಂದೇ, ಓಕೆನಾ? ಆಮೇಲೆ ಮಾಫಿಯಾಗಳು, ನೀವು ಮಾಫಿಯಾಗಳ ರೀತಿ ನಡ್ಕೊಂತೀರಿ ಅಂತಂದ್ರೆ ಆ ಪೊಲೀಸ್ ಮಾಫಿಯಾಗೆ ತಲೆ ಕೆಡ್ಸ್ಕೊಂಡಿಲ್ಲ, ರಾಜಕಾರಣಿಗಳ ಮಾಫಿಯಾಗೆ ತಲೆ ಕೆಡ್ಸ್ಕೊಂಡಿಲ್ಲ. ಇನ್ನು ನೀವುಗಳು ನಿಮ್ಮ ಸ್ವಾರ್ಥಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಬೇಡ, ಆಟೋನೇ ಇರಲಿ ಅಂತ ಹೇಳ್ತಾ ಇದ್ರೆ 8 ಲಕ್ಷ ಆಟೋಗಳಿದ್ದಾರೆ. ಏನೋ ನಿಮ್ಮ ಓಟ್ ಗೀಟ್ ಹಾಕ್ತೀರಾ ಅಂತ ಕಾಂಗ್ರೆಸ್ ಗೌರ್ಮೆಂಟು, ರಾಮಲಿಂಗಾರೆಡ್ಡಿನೋ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಭಯ ಬೀಳ್ಬೋದು. ನಾವ್ಯಾರು ಬೇಡ. ನ್ಯಾಯಯುತವಾಗಿ ವಿ ವಿಲ್ ಚಾಲೆಂಜ್ ಈ ಒಂದು ಆದೇಶವನ್ನ ಕಾನೂನು ರೀತಿನಲ್ಲೂ ಚಾಲೆಂಜ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ 6 ಲಕ್ಷ ಜನರ ಹೊಟ್ಟೆ ಮೇಲೆ ಈ ಬೈಕ್ ಟ್ಯಾಕ್ಸಿ ಮತ್ತೆ ಯಾಕೆ ಓಡಿಸಕ್ ಬಿಡ್ಬೇಕಾಗಿತ್ತು? ಬ್ಯಾನ್ ಮಾಡಂಗಿದ್ರೆ ಯಾಕೆ ಓಡಿಸಕ್ ಬಿಡ್ಬೇಕಾಗಿತ್ತು? ಈಗ ವಿ ವಿಲ್ ಬ್ರಿಂಗ್ ಇಟ್ ಬ್ಯಾಕ್, ಓಕೆ? ಅಂಡ್ ನಿಮ್ಮ ಸ್ಟ್ಯಾಂಡರ್ಡ್ ಅಲ್ಲಿ ಟ್ರೋಲಿಂಗ್ ನ ಕಂಟಿನ್ಯೂ ಇಟ್ಕೊಳ್ಳಿ, ಓಕೆ? ನನಗೆ ಏನೂ ಬೇಜಾರಿಲ್ಲ. ಇನ್ನೂ ಹೆಚ್ಚು ಟ್ರೋಲ್ ಮಾಡಿ ನಂದು ಇನ್ನೂ ಹೆಚ್ಚಾಗಿ ಪೋಸ್ಟ್ಗಳು ರೀಚ್ ಆಗಲಿ. ಆಮೇಲೆ ಕಾನೂನು ರೀತಿ ನಾವು ಯಾರೋ ಒಬ್ಬರು ಹೇಳ್ತಾ ಇದ್ದ, ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ನಮಗೂ ಕೊಡಿ ಅಂತ. ಪ್ರೊಟೆಸ್ಟ್ ಮಾಡೋದು ಅವರವರ ಅಧಿಕಾರ. ಟೂ ವೀಲರ್ ಬೈಕ್ ಟ್ಯಾಕ್ಸಿ ಅವರಿಗೆ ತೊಂದರೆ ಆಗಿದ್ರೆ ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಅವ್ರು ಕೊಡಬೇಡಿ ಅಂತ ಹೇಳಕ್ಕೆ ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ. ನಾನು ಕೊಡಿಸ್ತೀನಿ, ಪ್ರೊಟೆಸ್ಟ್ ಮಾಡಿಸ್ತೀವಿ, ಅದು ಅವ್ರ ಅಧಿಕಾರ. ಆಮೇಲೆ ಪಾಲಿಸಿ ಮಾಡಿಸ್ತೀವಿ. ಟೂ ವೀಲರ್ಗೆ ಏನು ಕಾನೂನು ರೀತಿಯಲ್ಲಿ ಪಾಲಿಸಿ ಬೇಕೋ ಟ್ಯಾಕ್ಸಿ ಮಾಡೋಕ್ಕೆ, ಅದಕ್ಕೆ ಒಂದು ಬೇಕಾದಂಥ ಕಾನೂನು ರೂಪೇಷಣೆ ಸರ್ಕಾರದ ಕೈಯಲ್ಲಿ ಮಾಡಿಸ್ತೀವಿ. ಅದನ್ನು ಕೋರ್ಟಲ್ಲೂ ನಡೆಸ್ತೀವಿ. ಬೆಂಗಳೂರಲ್ಲಿ ಮತ್ತೆ ವಾಪಸ್ಸು ಬೈಕ್ ಟ್ಯಾಕ್ಸಿನ ತರಿಸ್ತೀವಿ. ನಿಮ್ಮ ಟ್ರೋಲಿಂಗ್ನ ಕಂಟಿನ್ಯೂ ಇಟ್ಕೊಳ್ಳಿ, ಇದರಿಂದ ನನಗೇನು ತೊಂದರೆ ಇಲ್ಲ, ಓಕೆ? ಹಲ್ರ ಕಣಲು 3 ಬಿಟ್ಟವ್ರು ರಾಜಕಾರಣಿಗಳಂತೆ. ನಾವು ಎಲ್ಲ ಬಿಟ್ಟು ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಬಂಡಿಗೆ ಎದುರಿಲ್ಲ, ಬಿರುಗಾಳಿಗೆ ಎದುರಿಲಿಲ್ಲ, ನಿಮ್ಮ ಟ್ರೋಲಿಂಗ್ ಎದುರು ಬಿಡ್ತೀವಾ? ಕಂಟಿನ್ಯೂ ಬಾಯ್ಸ್, ಕಂಟಿನ್ಯೂ.